ನಾಡಿನಾದ್ಯಂತ ಗಣೇಶ ಚತುರ್ಥಿ ಅದ್ದೂರಿಯಾಗಿ ನಡೀತಾ ಇದೆ. ಅದೇ ರೀತಿ ಮಲೆನಾಡಿನಲ್ಲಿ ಶಿವಮೊಗ್ಗದಲ್ಲೂ ಕೂಡ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಏನು ಶಿವಮೊಗ್ಗ ಅಂದ ತಕ್ಷಣ ಹಿಂದೂ ಮಹಾಸಭಾ ಗಣಪತಿಯ ಒಂದು ವಿಶೇಷ ಆಚರಣೆ ಎಲ್ಲ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಕೇಳಿಬರುತ್ತೆ. ಏನು ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಏನು ಶಿವಮೊಗ್ಗದ ಕೋಟೆ ಭೀಮೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಹಿಂದೂ ಮಹಾಸಭಾ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆದರೆ ಈ ಬಾರಿ 81ನೇ ವರ್ಷದ ಗಣೇಶೋತ್ಸವಕ್ಕೆ ಇದು ಸಾಕ್ಷಿಯಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. 1945ರಲ್ಲಿ ವೀರ ಸಾವರ್ಕರ್ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿರ್ತಾರೆ. ಆ ಸಂದರ್ಭದಲ್ಲಿ ಏನು ಗಣೇಶ ಚತುರ್ಥಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಗಣೇಶ ಚತುರ್ಥಿಯನ್ನು ಆಚರಿಸಬೇಕು ಅಂತ ಕರೆ ನೀಡಿದ ಹಿನ್ನೆಲೆ ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷವೂ ಕೂಡ ಅದ್ದೂರಿಯಾಗಿ ಏನು ಹಿಂದೂ ಮಹಾಸಭಾ ಗಣಪತಿ ಉತ್ಸವ ಕೂಡ ನಡೆಯುತ್ತೆ. ಇನ್ನು 11 ದಿನಗಳ ಕಾಲ ನಡೆಯುವಂತಹ ಈ ಗಣೇಶೋತ್ಸವ ಆಚರಣೆಗೆ ದೇಶದ ವಿವಿಧೆಡೆಯಿಂದಲೂ ಕೂಡ ಭಕ್ತಾದಿಗಳು ಆಗಮಿಸ್ತಾರೆ. ಏನು ಸೆಪ್ಟೆಂಬರ್ 6ರಂದು ಗಣೇಶ ವಿಸರ್ಜನೆ ಅಂದರೆ ರಾಜಬೀದಿ ಉತ್ಸವ ಕೂಡ ನಡೆಯುತ್ತೆ. 11 ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನೆರವೇರುತ್ತೆ. ಆದರೆ ಈ ಹಿಂದೂ ಮಹಾಸಭಾ ಗಣಪತಿಯ ವಿಶೇಷತೆ ಏನಪ್ಪ ಅಂತ ಅಂದರೆ ಇದು 5 ಅಡಿ, ಪ್ರತಿ ವರ್ಷವೂ ಕೂಡ 5 ಅಡಿಯ ಗಣೇಶ ಮೂರ್ತಿ ಅಂತಲೇ ಹೇಳ್ಬೋದು. ಏನು ಗಣಪತಿ ಅನ್ನುವಂತಹ ಕಲಾವಿದರು ಈ ದೇವರ ವಿಗ್ರಹವನ್ನು ರೂಪಿಸ್ತಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಹೇಳ್ತಾ ಹೋಗೋದಾದರೆ ಮಲೆನಾಡಿನಲ್ಲಿ ಮಳೆಯ ಅಬ್ಬರದ ನಡುವೆಯೂ ಕೂಡ ಹಿಂದೂ ಮಹಾಸಭಾ ಗಣಪತಿಯ ಪ್ರತಿಷ್ಠಾಪನೆ ನಡೆದಿದ್ದು ಎಲ್ಲೆಡೆ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹಬ್ಬವನ್ನು ಅದ್ದೂರಿ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಕ್ಯಾಮ್ರಾ ಪರ್ಸನ್ ರಂಜನ್ ಜೊತೆ ಅಶ್ವಿನಿ ನಾಯ್ಕ, ಅಶ್ವವೇಗ ನ್ಯೂಸ್, ಶಿವಮೊಗ್ಗ.